ಕಮರ್ಷಿಯಲ್ ಸಿನಿಮಾ ಒಬ್ಬ ಸ್ಟಾರ್ನ ಸಿನಿಮಾ ಅಂದಾಗ ಅಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಅಂತ ಇಲ್ಲದೆ ಹೋದ್ರು ಎಂಟರ್ಟೈನ್ಮೆಂಟ್ ಫ್ಯಾನ್ ಸರ್ವಿಸ್ ಅಟ್ಲೀಸ್ಟ್ ಏನಾದ್ರೂ ಒಂದು ಇದ್ದೇ ಇರುತ್ತೆ ಅಂತ ಅನ್ಕೊಂಡು ಹೋಗಿರ್ತೀವಿ. ಆದ್ರೆ ಆ ಮಿನಿಮಮ್ ಗ್ಯಾರಂಟಿಗೆನೆ ಹೊಡ್ತ ಬಿತ್ತು ಅಂದ್ರೆ ಹೇಳ್ತೀನಲ್ಲ, ಅದಕ್ಕಿಂತ ಹ್ಯೂಜ್ ಡಿಸಪಾಯಿಂಟ್ಮೆಂಟ್ ಇನ್ಯಾವುದೂ ಇಲ್ಲ. ವಿದಾ ಮುಯಾರ್ಚಿ ಇದು ಮಗಿಳ್ ತಿರುಮೇನಿ ಅವರು ಡೈರೆಕ್ಟ್ ಮಾಡಿರುವಂತಹ ಚಿತ್ರ. ಅರ್ಜುನ್ ಇಲ್ಲಿನ ಮುಖ್ಯ ಪಾತ್ರಧಾರಿ. ಒಂದು ದಿನ ಒಂದು ಜರ್ನಿಯಲ್ಲಿ ಆತನ ಹೆಂಡತಿ ಕಾಯಲ್ ಕಾಣೆ ಆಗ್ತಾಳೆ. ಸರಿ, ಮಿಸ್ ಆಗಿರ್ಬೋದು ಅನ್ಕೊಂಡು ವಿಚಾರಿಸೋದಕ್ಕೆ ಶುರು ಮಾಡಿದಾಗ ಅರ್ಜುನ್ಗೆ ಗೊತ್ತಾಗಿದ್ದೇನಂದ್ರೆ ತನ್ನ ಹೆಂಡತಿ ಕಳೆದು ಹೋಗಿಲ್ಲ, ಕಿಡ್ನಾಪ್ ಆಗಿದ್ದಾಳೆ ಅಂತ. ಸೊ ಇದೆಲ್ಲ ಆಗಿದ್ ಹೇಗೆ, ಮಾಡಿದ್ಯಾರು ಅಂಡ್ ಅಲ್ಲಿಂದ ಮುಂದೆ ಏನಾಯ್ತು ಅನ್ನೋದನ್ನ ನೀವು ಫಿಲ್ಮ್ ಅಲ್ಲೇ ನೋಡಿ ತಿಳ್ಕೋಬೇಕು. ಇನ್ನ ಆಕ್ಚುಲ್ ಆಗಿ ಸಿನಿಮಾ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನೆಲ್ಲ ಕಷ್ಟ ಆಯ್ತು, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಡೆಫಿನೆಟ್ಲಿ ಒಂದು ಲೈಕ್ ಕೊಟ್ಟು ಕಂಟಿನ್ಯೂ ಮಾಡಿ. ಆಲ್ಮೋಸ್ಟ್ 2,000 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಎಲ್ಲಿವರೆಗೂ ತಲುಪ್ತೀವಿ ಅಂತ. ಇಲ್ಲಿ ನನಗೆ ವರ್ಕ್ ಆದಂತ ಪಾಯಿಂಟ್ಸ್ ಕಡೆ ಬಂದ್ರೆ, ಮೊದಲು ಇದರ ಪ್ರೆಸೆಂಟೇಷನ್. ಬರೀ ಒಂದು ಕಥೆ, ಪಾತ್ರ, ಎಕ್ಸಿಕ್ಯೂಷನ್ ಅನ್ನೋದನ್ನ ಪಕ್ಕಕ್ಕಿಟ್ಟು ನೋಡೋದಾದ್ರೆ ಓವರ್ ಆಲ್ ಸಿನಿಮಾದ ಲುಕ್ ಅಂಡ್ ಫೀಲ್ ಸಖತ್ತಾಗಿತ್ತು ಅಂತ ಹೇಳ್ತೀನಿ. ಇಲ್ಲಿನ ಸ್ಟೋರಿ ಸೆಟ್ ಆಗಿರೋದು ಹಾಗೆ ಇಡೀ ಫಿಲ್ಮ್ ಶೂಟ್ ಆಗಿರೋದು ಅಜರ್ಬೈಜಾನ್ ಅಲ್ಲಿ. ಸೊ ಅಲ್ಲಿನ ಲೊಕೇಶನ್ಸ್, ರೋಡ್ ವೇಸ್ ಎಲ್ಲ ಹೇಗಿರ್ತವೆ ಅಂತ ಗೊತ್ತಿದ್ರು ಅದನ್ನ ಖಾಲಿ ಹೊಡಿಸದೇ ಇರೋ ತರ ಕ್ರಿಯೇಟಿವ್ ಆಗಿ ತೋರಿಸಿದ್ದಾರೆ ವಿಜುವಲ್ಸ್ ಮೂಲಕ. ಸ್ಪೆಷಲಿ ಆ ಟ್ರಕ್ ಚೇಸಿಂಗ್ ಸೀಕ್ವೆನ್ಸ್, ಡ್ರಿಫ್ಟ್ ಮಾಡುವಂತ ಸೀಕ್ವೆನ್ಸ್, ಹಾಗೆ ಸೆಕೆಂಡ್ ಹಾಫ್ ಅಲ್ಲಿ ಕಾರ್ ಒಳಗೆ ನಡೆದಂತ ಫೈಟ್, ಆ ಟಾಪ್ ಆಂಗಲ್ ಫ್ರೇಮ್ ಗಳು ತುಂಬಾನೇ ಇಂಪ್ರೆಸಿವ್ ಆಗಿ ಬಂದಿದಾವೆ. ಇನ್ಫ್ಯಾಕ್ಟ್ ಇಲ್ಲಿರೋ ಹಲವು ಸಿನಿಮ್ಯಾಟಿಕ್ ಫ್ರೇಮ್ಸ್, ಒನ್ ಟೇಕ್ ಶಾಟ್ಸ್ ಒಂಥರ ಬೇರೆನೆ ಸ್ಟ್ಯಾಂಡರ್ಡ್ಸ್ ನ ತೋರಿಸ್ತಾ ಇತ್ತು. ಹಾಗೇನೆ ಕಲರ್ ಗ್ರೇಡಿಂಗ್ ಈ ತರದ ಜಾನರ್ಗೆ, ಸ್ಪೆಸಿಫಿಕಲಿ ಈ ಎನ್ವೈರನ್ಮೆಂಟ್ ಗೆ ಆರೆಂಜ್ ಟಿಂಟ್ ಒಂದೊಳ್ಳೆ ಆಂಬಿಯನ್ಸ್ ಅನ್ನ ಕೊಡುತ್ತೆ. ಅದು ನೋಡುವಾಗ್ಲೇ ಆಗ್ಲಿ ಅಥವಾ ಸ್ಟೋರಿ ಪಾಯಿಂಟ್ ಇಂದಾನೆ ತಗೊಂಡ್ರು ಒಳ್ಳೆ ವ್ಯಾಲ್ಯೂ ಅಡಿಷನ್. ಇನ್ನು ಫಸ್ಟ್ ಹಾಫ್ ರೆಗ್ಯುಲರ್ ಆಗಿರೋ ಪ್ಲಾಟ್ ನ ಇಂಟ್ರೆಸ್ಟಿಂಗ್ ಆಗಿ ಬಿಲ್ಡ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಲ್ಲಲ್ಲಿ ಪ್ರಶ್ನೆಗಳು ಹುಟ್ಕೋತವೆ ಅಂಡ್ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಮೊದಲೇ ಗೊತ್ತಿದ್ರೂ ಸಿನಿಮಾ ಎಂಗೇಜ್ ಮಾಡುತ್ತೆ. ಇಲ್ಲಿ ಮತ್ತೊಂದು ಒಪಿನಿಯನ್ ಕೂಡ ಇದೆ, ಅದನ್ನ ಆಮೇಲೆ ಹೇಳ್ತೀನಿ. ಬಟ್ ಆನ್ ಅ ಪಾಸಿಟಿವ್ ನೋಟ್ ಫಸ್ಟ್ ಹಾಫ್ ನ ಡೀಸೆಂಟ್ ಆಗಿ ಒಂದು ಬ್ಯಾಲೆನ್ಸ್ ಅಲ್ಲಿ ಕಟ್ಕೊಟ್ಟಿದ್ದಾರೆ. ಪರ್ಫಾರ್ಮೆನ್ಸಸ್ ಕಡೆ ಬಂದ್ರೆ ಇಲ್ಲಿ ಯಾರಿಗೂ ಒಳ್ಳೆ ಸ್ಕೋಪ್ ಅಂತ ಇರ್ಲಿಲ್ಲ, ಪರ್ಫಾರ್ಮ್ ಮಾಡೋ ತರದ ಸಂದರ್ಭನೂ ಕ್ರಿಯೇಟ್ ಆಗ್ಲಿಲ್ಲ. ಸೊ ಪ್ರತಿಯೊಬ್ರು ಬರ್ದಿರೋ ಪಾತ್ರಕ್ಕೆ ತಕ್ಕ ಹಾಗಿದ್ರು ಅಂತ ಹೇಳ್ತೀನಿ. ಇದರ ಹೊರತಾಗಿ ಪತೆ ಕಿಚ್ಚು ಸಾಂಗ್ ಇಷ್ಟ ಆಯ್ತು ಅಂಡ್ ಅದನ್ನ ಸರಿಯಾದ ಜಾಗದಲ್ಲಿ ಪ್ಲೇಸ್ ಮಾಡಿದ್ದಾರೆ. ಆಲ್ಸೋ ತ್ರಿಷಾ ಮತ್ತೆ ಅಜಿತ್ ಅವರ ಮಧ್ಯೆ ಇದ್ದಂತ ಒಂದಷ್ಟು ಕನ್ವರ್ಸೇಷನ್ಸ್, ಮದುವೆ, ಲವ್ ಲೈಫ್, ಅಷ್ಟು ಪೋರ್ಷನ್ಸ್ ನ ಟ್ರೀಟ್ ಮಾಡಿದ ರೀತಿ ಇಷ್ಟ ಆಯ್ತು. ಇನ್ನು ಇದರ ನೆಗೆಟಿವ್ಸ್ ಆಲ್ರೆಡಿ ಹೇಳಾಗಿರೋ ಒಂದಷ್ಟು ವಿಷಯಗಳನ್ನ ಬಿಟ್ರೆ ಓವರ್ ಆಲ್ ಸಿನಿಮಾನೇ ನನಗೆ ವರ್ಕ್ ಆಗ್ಲಿಲ್ಲ. ಎಸ್ಪೆಷಲಿ ಇದರ ರೈಟಿಂಗ್ ತುಂಬಾನೇ ಸುಲಭ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೇಗಂದ್ರೆ ಅರ್ಜುನ್ ತನ್ನ ಹೆಂಡತಿ ಮಿಸ್ ಆದ್ಲು ಅಂತ ಹುಡ್ಕೊಂಡು ಹೋದಾಗ ಲಿಟ್ರಲಿ ಅವನಿಗೆ ಒಂದೇ ಒಂದು ಸುಳಿವು ಸಹ ಸಿಗಲ್ಲ. ಬಟ್ ಆ ಟೈಮಲ್ಲಿ ಒಂದು ಘಟನೆ ನಡೆಯುತ್ತೆ. ಹಾಗೆ ಅದರಿಂದ ಅಲ್ಲಿವರೆಗೂ ಮೇಂಟೈನ್ ಮಾಡ್ಕೊಂಡು ಬಂದಿದ್ದ ಕ್ಯೂರಿಯಾಸಿಟಿ, ಇಂಟ್ರೆಸ್ಟ್, ಎಕ್ಸೈಟ್ಮೆಂಟ್ ಎಲ್ಲ ಹಾಳಾಗುತ್ತೆ. ಅಂಡ್ ಇದು ಬರೀ ಎಕ್ಸಾಂಪಲ್ ಅಷ್ಟೇ, ಈ ತರ ಇನ್ನೂ ಸುಮಾರಿದಾವೆ. ಸೊ ಅಂತ ಜಾಗದಲ್ಲಿ ಇನ್ನೊಂಚೂರು ಸಸ್ಪೆನ್ಸ್ ಅನ್ನ ಉಳಿಸ್ಕೋಬೇಕಾಗಿತ್ತು. ಬಟ್ ಅವರೇ ಈ ತರ ಊರಿಗೆ ಮುಂಚೆ ಕ್ಲೂ ಕೊಟ್ಕೊಂಡು ಹೋಗಿದ್ರಿಂದ ಸಿಗ್ಬೇಕಾಗಿದ್ದ ಮಜಾ ಹಲವು ಕಡೆ ಮಿಸ್ ಆಯ್ತು. ಆ ಭಾಗದ ಟ್ರೀಟ್ಮೆಂಟ್ ಕೂಡ ಅಷ್ಟು ಹಿಡಿಸ್ಲಿಲ್ಲ. ಹಾಗೆ ಸಾಕಷ್ಟು ಸಂದರ್ಭದಲ್ಲಿ ಅವರೇ ಕ್ವೆಶನ್ಸ್ ನ ಕೇಳಿ ಇನ್ನೇನ್ ಇಂಟ್ರೆಸ್ಟ್ ಹುಟ್ಟೋ ತರ ಮಾಡಿರ್ತಾರೆ. ಆದ್ರೆ ಅಷ್ಟೇ ಬೇಗ ಆ ಟ್ವಿಸ್ಟ್ ಗಳಿಗೆಲ್ಲ ಅವರೇ ಉತ್ತರನು ಕೊಟ್ಬಿಡ್ತಾರೆ. ಸೊ ಅದರಿಂದ ಸಿನಿಮಾ ಆಲ್ಮೋಸ್ಟ್ ಪ್ರೀ ಇಂಟರ್ವಲ್ ಬರೋ ಹೊತ್ತಿಗೆನೆ ಎಲ್ಲ ರಿವೀಲ್ ಆಗ್ಬಿಟ್ಟಿರುತ್ತೆ. ಮುಂದೆ ನೋಡ್ಲೇಬೇಕು ಅನ್ನೋದಕ್ಕೆ ಏನು ಉಳ್ದೇ ಇರಲ್ಲ. ಇನ್ಫ್ಯಾಕ್ಟ್ ಸೆಕೆಂಡ್ ಹಾಫ್ ಸೀಕ್ವೆನ್ಸಸ್ ನ ನೋಡುವಾಗಂತೂ ಸುಮ್ನೆ ರಬ್ಬರ್ ತರ ಎಳಿತಾ ಇದಾರೆ ಅಂತ ಅನ್ಸ್ಬಿಡುತ್ತೆ. ಇನ್ನು ಇಲ್ಲಿ ಅತಿ ದೊಡ್ಡದಾಗಿ ನೆಗೆಟಿವ್ ಆಗಿದ್ದು ಅಜಿತ್ ಕುಮಾರ್ ಅವರ ಕ್ಯಾರೆಕ್ಟರ್. ಒಂದ್ ಕಡೆ ರಿಯಾಲಿಸ್ಟಿಕ್ ಅಪ್ರೋಚು ಇಲ್ಲ, ಇನ್ನೊಂದ್ ಕಡೆ ಸ್ಟಾರ್ ಗೆ ಕೊಡ್ಬೇಕಾಗಿರೋ ಟ್ರೀಟ್ಮೆಂಟ್ ಅನ್ನು ಕೊಟ್ಟಿಲ್ಲ. ಲಿಟರಲ್ ಆಗಿ ಹೇಳ್ಬೇಕಂದ್ರೆ ಡೈರೆಕ್ಟರ್ ಅವರು ತಮಗೆ ಸಿಕ್ಕಂತ ಬಿಗ್ಗೆಸ್ಟ್ ಆಪರ್ಚುನಿಟಿ, ಗೋಲ್ಡನ್ ಆಪರ್ಚುನಿಟಿನ ವೇಸ್ಟ್ ಮಾಡ್ಕೊಂಡಿದ್ದಾರೆ. ಅಟ್ಲೀಸ್ಟ್ ಆ ಟ್ವಿಸ್ಟ್ ಗಳೆಲ್ಲ ರಿವೀಲ್ ಆದ್ಮೇಲಾದ್ರೂ ಪಾತ್ರದಲ್ಲಿ ಬದಲಾವಣೆಗೆ ಜಾಗ ಕೊಟ್ಟು ಕಂಪ್ಲೀಟ್ ಆಕ್ಷನ್ ಫಿಲ್ಮ್ ಕಡೆ ಮುಖ ಮಾಡಬಹುದಾಗಿತ್ತು. ಬಟ್ ಅದು ಬಿಟ್ಟು ಸಿಂಪಲ್ ಒಬ್ಬ ಆರ್ಡಿನರಿ ವ್ಯಕ್ತಿ ತರ ಅಜಿತ್ ಅವ್ರನ್ನ ಪೋರ್ಟ್ರೆ ಮಾಡಿದ್ದಾರೆ. ಅಂಡ್ ಅದನ್ನ ರಿಯಲಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ ನನಗೆ. ಆಸ್ ಎ ಮೂವಿ ಬಫ್ ಈ ತರದ ಸಿಚುವೇಶನ್ಸ್ ಅಲ್ಲಿ ಹೀರೋ ಮುಂದೇನ್ ಮಾಡ್ತಾನೆ ಅಂತ ಕಾಯ್ತಾ ಇರ್ತೀವಿ. ಬಟ್ ಇಲ್ಲಿ ಇದೊಂದು ಸ್ಟಾರ್ ಫಿಲ್ಮ್ ಆಗಿದ್ರು ಕೂಡ ಗೂಸ್ ಬಂಪ್ಸ್ ಇಲ್ಲ, ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅಂತೂ ಸಿಗೋದೇ ಇಲ್ಲ. ಇದ್ರ ಜೊತೆಗೆ ಸ್ಟೋರಿಲಿ ಬರುವಂತ ರೈವಲ್ರಿ, ಅರ್ಜುನ್ ಸರ್ಜಾ ಅವರ ಕ್ಯಾರೆಕ್ಟರ್, ಅದಕ್ಕೆ ಬ್ಯಾಕ್ ಡ್ರಾಪ್ ಅಂತ ಏನೋ ಇದೆ. ಆದ್ರೆ ಇಲ್ಲಿರೋ ಕ್ಲಾಶ್ ನ ನೋಡಿದಾಗ ಅದು ಅಷ್ಟು ಒಳ್ಳೆ ಕಾರಣ ಅಂತ ಅನ್ನಿಸ್ಲೇ ಇಲ್ಲ. ಸುಮ್ನೆ ಏನೋ ಒಂದು ಲೈನ್ ಇದೆ, ಅದಕ್ಕೆ ಒಂದಷ್ಟು ಸೀಕ್ವೆನ್ಸಸ್ ನ ಆಡ್ ಮಾಡೋಣ, ಈ ತರದ ಒಬ್ಬ ವಿಲನ್ ತರೋಣ, ಅದು ಇದು ಅಂತ ಅನಾವಶ್ಯಕವಾಗಿ ತುಂಬಿದ್ದಾರೆ. ತುಂಬಾ ಲೇಸಿಯಾಗಿ ಬರ್ಕೊಂಡಿದ್ದಾರೆ. ಆಲ್ಸೋ ಅನಿರುದ್ಧ್ ಅವರು ಥೀಮ್ ಮ್ಯೂಸಿಕ್ ಒಂದನ್ನೇ ಪದೇ ಪದೇ ಓಡಿಸ್ತಾ ಇದ್ರು. ಬಟ್ ಅದನ್ನ ಬಿಟ್ಟು ಅವ್ರ ಕಡೆಯಿಂದ ಹೇಳ್ಕೊಳ್ಳೋ ತರ ಕಾಂಟ್ರಿಬ್ಯೂಷನ್ ಬಂದಿಲ್ಲ. ಬಿಡಿ, ಬಂದಿಲ್ಲ ಅನ್ನೋದಕ್ಕೆ ಫಸ್ಟ್ ಆಫ್ ಆಲ್ ಸಿನಿಮಾದಲ್ಲಿ ಆ ತರದ ಪೋರ್ಷನ್ಸ್ ಇರ್ಬೇಕಲ್ವಾ. ಟೋಟಲ್ ಆಗಿ ಇದೊಂದು ಆವರೇಜ್ ಸಿನಿಮಾ ಅಂತ ಹೇಳ್ತೀನಿ. ಸಿನಿಮಾಟೋಗ್ರಫಿ, ಕಲರ್ ಗ್ರೇಡಿಂಗ್ ಇವೆರಡರ ಹೊರತಾಗಿ ತೀರಾ ಇಂಪ್ರೆಸಿವ್ ಅನ್ಸೋ ಮಟ್ಟಿಗೆ ಯಾವುದೇ ವಿಷಯನೂ ಇರ್ಲಿಲ್ಲ. ಇನ್ಫ್ಯಾಕ್ಟ್ ಪ್ರತಿ ಹಂತದಲ್ಲೂ ಸಿನಿಮಾ ಡಿಸಪಾಯಿಂಟ್ ಮಾಡಿದ್ದೇ ಹೆಚ್ಚು. ಆಲ್ಸೋ ಫ್ಯಾನ್ಸ್ ಕಡೆಯಿಂದ ನೋಡಿದ್ರು ಇಲ್ಲಿ ಸೆಲೆಬ್ರೇಟ್ ಮಾಡೋ ತರ ಒಳ್ಳೆ ಥಿಯೇಟ್ರಿಕಲ್ ಮೂಮೆಂಟ್ ಅಂತ ಕ್ರಿಯೇಟೇ ಆಗ್ಲಿಲ್ಲ. ಸೊ ಅದು ಕೂಡ ದೊಡ್ಡ ಮೈನಸ್. ಎನಿವೇಸ್, ಮತ್ತೊಂದು ಸಿನಿಮಾ, ಮತ್ತೊಂದು ನಿರೀಕ್ಷೆ ತಲುಪದ ಪಯಣ ಲೈಕಾ ಪ್ರೊಡಕ್ಷನ್ಸ್ಗೆ. ಟ್ಯಾಗ್ಲೈನ್ ಅಲ್ಲಿ ಎಫರ್ಟ್ಸ್ ನೆವರ್ ಫೇಲ್ ಅಂತ ಇದೆ. ಸೊ ಪ್ರಯತ್ನ ಹೀಗೆ ಮುಂದುವರಿಲಿ. ಮುಂದಿನ ಪ್ರಾಜೆಕ್ಟ್ ಅಲ್ಲಾದ್ರೂ ಪ್ರೊಡಕ್ಷನ್ ಹೌಸ್ಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊತಾ ನಾನು ಹೊರಡ್ತಾ ಇದ್ದೀನಿ. ಇನ್ನ ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.